ಅಯ್ಯಪ್ಪ ಹೋಗತ್ತೆ. ಏನು ಅಯ್ಯಪ್ಪ ಗೀಯಪ್ಪ ಅನ್ಕೊ ಕೂತಿದ್ದಿಲ್ಲೇ. ಏನು ನಾಷ್ಟಕ್ಕೆ ಮಾಡಿಯೋ ಮಾಡಕ್ಕಿಲೋ ಪುಣ್ಯತ್ಕಿತಿ. ಹಾಲಿ ಎಷ್ಟೊತ್ತಾಗಿದೆ ಅದು ನೋಡೋಗು. 10 ಗಂಟೆ ಆಗದೆ ಇನ್ನೂ ಅಲೆನೂ ಕಸ್ದಂಗೆ ಜಗಲಿ ಮೇಲೆ ಕೊಟ್ಟ ಕೂತಿದೀಯಲ್ಲ. ಕಸ್ತೀನಿ ಸುಮ್ಮನಿರ್ ಮರೆಯ. ನೀನೇ ನಿನ್ನ ಜೀವ ತೆಗ್ದಿಯ ನೀನು. ರಾತ್ರಿ ಯಾಕ ಕಡೆ ಬರೀ ಕೆಟ್ಟ ಕೆಟ್ಟ ಕನಸು ಯಾಕಂದ್ ಮರೆಯ. ಅದೇ ಯಾಕಂತ ಕನಿಸ್ತಿತ್ತು ಏನು ಅನ್ಕೊಂಡು ನಿದ್ದೆನೆ ಬರ್ನಿಲ್ಲ. ಮಾಡಕ್ಕೆ ಏಮಿಲ್ಲ. ಕನ್ಸ್ಕೊ ಎದ್ರುಕೊಂಡು ಕೂತ್ಕೋ. ಕನ್ಸ್ಕುವೆ ಆಡೋದು ನೋಡ ಆಡೋದ ಹೆಂಗಡಿಯೇ ಅಂತ. ಮಾಡಕ್ಕೆ ಏನಾರು ಕೇಮಿದ್ರೆ ಮಾಡುವೆ. ಇಲ್ದ ಹೊತ್ತಿಗೆ ಹೆಂಗೆ ಆಡ್ತಾ ಇರೋದು ನೀನು. ಅಲ್ಲ ಎದ್ದು ಒತ್ಲಂತೆ ಮಾಡಿಬಿಡ್ಲೆ. ಒಂದು 8 ಗಂಟೆ 9 ಗಂಟೆ ಹೊತ್ತಿಗೆ ಅಷ್ಟು ಅಂತೀನಿ. ಹೇಳಿದ ಮಾತನ್ನೇ ಕೇಳಕ್ಕಿಲ್ಲ. ಹೋಗು ಸೋಮ್ಯಾರ ಊರ್ಗಾರು ಓಟ್ ಬರ್ತೀನಿ. ಯಾಕೊಂಡು ನೋಡಂಗಾಗದೆ ಬೆಣ್ಣ ನೋಡ್ಕೊಬತ್ತೀನಿ. ಹೋಗು. ಅಯ್ಯೋ ನಾನು ಹೋಯ್ತೀನಿ ಸುಮ್ಕೆ ನನ್ನ ಮಗಳು ನೋಡಂಗಾಗದೆ ನೋಡ್ಕೊಬತ್ತೀನಿ ನಾನು. ಹೋಗವೆ ಹೋಗಮ್ಮಿ ಹೋಗಮ್ಮಿ. ಅದೇನು ನೋಡಗಮ್ಮಿ ಅಡುಗೆ ಹೋಗಮ್ಮಿ ಒಂಚೂರ ಮಾಡಗಮ್ಮಿ. ನನಗೆ ಯಾಕೆ ಹೋಗಂಗಾಗದೆ ಅಂದ್ರೆ ಇವಳು ಹೊಂಟ್ಕೊತಾಳೆ. ಎಲ್ಲಾರು ಹೋದ್ರೆ ಸಾಕು. ಎತ್ಕೊಳ್ಗೆ ಹೊಸಿ ನೋಡ್ಬಿಡಿ ಸೊಪ್ಪು ನೀರ ಅದಾಗ ಓಟ್ ಬರಕಾಯ್ತದೆ. ನಾನು ಬರ್ತೀನಿ. ನೋಡಕ್ಕಾಯ್ತದೆ ತಾಡು. ನಾಳೆಗೆ ಹೋಗಾಯ್ತದೆ ಬಿಡು. ಮತ್ತೆ ಇವತ್ತು ಹೋಗದ ಅಂದ್ರಿ. ನೀನು ಹೊಂಟ್ಕೊತೀಯ ಅಂತ ಗೊತ್ತಿತ್ತು ನನಗೆ. ನಾಳೆಗೆ ಹೋಗಾಯ್ತದೆ ಬಿಡು. ಸರಿ ಆಯ್ತು ಬಿಡಿ. ಅದಕ್ಕೆ ಗಿಂಜಾಡಿರಿ ಸೌಮ್ಯ. ಓಹೋ ಈಗ ಥರ ನೆನ್ಸ್ಕೊತಿದ್ದೋ ಕಣವ. ನೋಡ್ಬೇಕು ನನ್ನ ಮಗಳನ್ನ ಅಂತ ನಾನು ಅಂತಿದ್ದೆ. ಅವಳು ನೋಡ್ಬೇಕು ಅಂತಿದ್ಲು. ಈಗ ಬಂದವ. ಈಗ ಬಂದೆ. ಕಾರಲ್ಲವೇ ಎಲ್ಲ ನಿಮ್ಮ ಯಜಮಾನ್ರು ಅವರು ಬಂದಿಲ್ಲ. ನಾನೇ ಬಂದೆ ಬಸ್ಗೆ. ಮಗ ಯಾಕವ ಯಾಕೊಂಥರ ಇದೆಯಲ್ಲ. ಏನೂ ಇಲ್ಲ. ಯಾಕ್ಲೇ ಮಗ ಈಗ ಬಂದ ತಕ್ಷಣ ಸುಮ್ಮನೆ ತಲೆ ತಿನ್ಬೇಡಿ. ನನಗೆ ನನ್ನ ಮನೆ ಕಬೇಕು. ಸರಿ ಹೋಗು ಅಳಿಕೆ ಹೋಗವ. ಅದೇಕ್ರಿ ಹಾಂ ಅದೇಕೆ ಅದೇಕೆ ನಾನು ಕಂಡಿದ್ದಾನ. ಇಲ್ಲೇ ಕೂತಿನಲ್ಲಿ ನಿನ್ಕೊಂಡು ಮುನ್ಗಡ್ಲೆ ನಾನು ಓಟ್ ಬಂದ. ಅಯ್ಯೋ ಯಾಕಿನ್ ಸಪ್ಪಗೆ ಬಂದಲ್ಲ. ಏನ್ ಜಗ್ಗಿ ಹಾಕ ಬಂದ್ಲ. ಫೋನ್ ಮಾಡ್ಲಿ ಅಕ್ಕನ್ಗೆ. ಅಲ್ಲ ಹಲೋ ಅದಕ್ಕೆ ಚೆನ್ನಾಗಿದ್ದೀರಾ. ಅಯ್ಯೋ ಏನು ಚೆನ್ನಾಗಿ ಹೇಳವ. ನೀನು ಚೆನ್ನಾಗಿದ್ದೀಯಾ ಅದಕ್ಕೆ. ಇದಕ್ಕೆ ಇವಳು ಸೌಮ್ಯ ಬಂದ್ಲಲ್ಲ. ಕೇಳುವೆ ಯಾಕವ ಬಂದೆ ಅಂತ ಕೇಳಕ್ಕಾಯ್ತಿಲ್ವಾ. ಅಯ್ಯೋ ಹಂಗಂದೆ ಕರತ್ಕೆ. ಹಂಗಂದಕ್ಕೆ ನಿದ್ದೆ ಬರ್ತದೆ ಮನೆ ಕಬೇಕು ಅನ್ಕೊಂಡು ಒಳಗೆ ಹೋದ್ಲು. ನನಗೆ ಈಚೆ ಕೂತಿದ್ದೆ ನಾನು ನಿಮ್ಮ ತಮ್ಮನುವೆ. ಯಾಕವ ಏನವ ಅಂದರೆ ಏನು ಹೇಳ್ನಿರ ಒಳಗೆ ಹೋದ್ಲಪ್ಪ. ಅಯ್ಯೋ ಏನು ಹೇಳೋದು ಹೋಗವತ್ತಾಗೆ. ಏನು ಹೇಳ್ಬೇಕು ಅಂತ ನಾನು ಹೆಂಗೆ ಹೇಳೋದು ನಾನು. ಏನಂತ ನಾನು ನೆನೆ ದಿವಸ ಏನೋ ಅವನು 5 ನೆನೆ ಬೆಳಿಗ್ಗೆ ಗಿಂಜಾಡ್ದಂತೆ. ಯಾತ್ಕೋ ಅದು ಯಾತು ಗಿಂಜಾಡ್ಕೊಂಡ್ರು ಅದೇನೋ ನಂಗೆ ಗೊತ್ತಿಲ್ಲ. ಹೋಗವತ್ತು ನಾನು ಗಿಂಜಾಡ್ಕೊ ಹೋದ್ನಂತೆ. ಅದೇನೋ ಕದಾಕೊಂಡು ಅವ್ರು ಆಫೀಸಿಂದ ಫೋನ್ ಮಾಡಿದ್ರಂತೆ. ಆಫೀಸಿಂದ ಮಾಡಿದ್ರು ಇನ್ನೊಬ್ರು ಮಾಡಿದ್ರು ಅದು ನಂಗೆ ಗೊತ್ತಿಲ್ಲವ. ಈಗ ಗೊತ್ತಿರೋಷ್ಟು ಹೇಳ್ಬೋದು. ರೂಮಲ್ಲಿ ಕದಾಕ ಮಾತಾಡ್ತಿದ್ದಂಗೆ ನೆನೆ ಬೆಳಿಗ್ಗೆ. ನೆನೆ ಬೆಳಿಗ್ಗೆ ಯಾವಾಗ ಫೋನ್ ಮಾತಾಡ್ತಾ ಕುಂತಿದ್ದ ಇವಳು ಕದ ತೊಟ್ಟದ್ಲಂತೆ. ರೀ 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 ಅನ್ಕೊಂಡು ಇವನು ಬಾತ್ರೂಮ್ಗೆ ಹೋಗಿದ್ನೋ ಇಲ್ಲ ಅಲ್ಲೇ ಕೂತಿದ್ನೋ ಗೊತ್ತಿಲ್ಲ. ಬಾತ್ರೂಮ್ಗೆ ಹೋಗಿನಿ ಅನ್ಕೊಂಡು ಲೇಟಾಗಿ ತಗೋದಂತೆ ಉಳ್ಗೊಳಗಾದ್ಮೇಲೆ. ಅದಕ್ಕೆ ಇಷ್ಟ ಗಂಟೆಲಿ ಹೋಗಿದೆ. ಯಾಕದ ರೂಮ್ ಕದಾಕೊಂಡಿದ್ದೆ ಅಂತ ಜಗಳಕ್ಕೆ ಬಿದ್ಲಂತೆ. ಸರಿ ಬಿಡಿ ಕದಾಕೊಂಡ್ರೇನಂತೆ. ಅಲ್ಲ ಈಗ ಕದಾಕೊಂಡು ಮಾತಾಡ್ತಾನೆ ಏನಂತೆ. ಅಯ್ಯೋ ನಾನು ಕಣಕನವ. ನಾನು ಯಾರಿಗೂ ಹೇಳಕ್ಕಿಲ್ಲ. ಇವಳಿಗೂ ಹೇಳಕ್ಕಿಲ್ಲ ಅವನಿಗೂ ಹೇಳಕ್ಕಿಲ್ಲ ನಾನು. ಆ ಕದಾಕೊಂಡು ಹಿಂಗೆ ಮಾತಾಡ್ತಿದ್ದೀರ ಅಂತ ಹಂಗೆ ಅನ್ಕೊಂಡು ಹಂಗೆ ಅನ್ಕೊಂಡು ಮಾತು ಬೆಳೆಸ್ಕೊಂಡು ನೆನೆ ಬೆಳಿಗ್ಗೆ ಬೇಜಾರು ಮಾಡ್ಕೊಂಡು ಹೋಗೋನೆ. ಅದನ್ನು ನಾಷ್ಟ ಉಣ್ಣಿಲ್ಲ ಅದು ನಂಗೆ ಗೊತ್ತಿಲ್ಲ. ನಾನು ಅಲ್ತವಿಂದ ಬರೋದಕ್ಕೆ ಆಳೆ ಹೊಂಟೋಗಿದ್ದೆ. ಆಗ ಹೋದಾಗ ಇವಳು ಸಪ್ಪ ಕೂತಿದ್ಲು. ಅವಳು ಏನವ ಎಂತ ಬಂದಿದ್ದಕ್ಕೆ ಏನೋ ಮಾತಾಡಿಲ್ಲ ಸುಮ್ಮನೆ ಆದ್ಲು. ಇವನೇನು ಮಾಡೋಣ ಅವ್ನು ಮಧ್ಯಾಹ್ನ 3 ಗಂಟೆಗೆ ಫೋನ್ ಮಾಡೋನೆ. ಫೋನ್ ಮಾಡಿಬಿಟ್ಟು ನಾನು ಬರ್ತೀನಿ 5 ರೆಡಿಯಾಗು ಎಲ್ಲರೂ ಹೊರಗಡೆ ಕರ್ಕೊ ಹೋಗ್ತೀನಿ ಅಂತ ಅಂದವನೆ. ಬೇಜಾರಾಗಿದ್ದಲ್ಲ ಸಮಾಧಾನ ಆಗಲಿ ಅಂತ. ಸರಿ ಅಂತ ಅವಳಿಗೆ ಆಯಿತು ಬನ್ನಿ ಹೋಗೋದ ಅಂತ ಅಂದವಳೆ. ಹಂಗಂದ್ಮೇಲೆ ಏನಾಯಿತು ಅವಳು ಅಂದಮೇಲೆ ಇವಳು 5 ಗಂಟೆ ರೆಡಿಯಾಗಿ ಕುಂತವಳೆ. ಅವನು ಫೋನ್ ಸ್ವಿಚ್ ಆಫ್ ಚಾರ್ಜ್ ಇಲ್ಲ ಅಂತ ಹೇಳಿದ್ನಂತೆ. ಇವಳಿಗೆ ಫೋನ್ ಚಾರ್ಜ್ ಇಲ್ಲ ನನಗೆ ನಾನು ಬರ್ತೀನಿ ನಾನು ಅಂತ ರೆಡಿಯಾಗು ಅಂತ ಹೇಳಿದ್ನಂತೆ. ಇವನೇನು ಆಫೀಸ್ ಕೆಲಸ ಬಿತ್ತು ಇನ್ನೊಂದು ಬಿಡ್ತು ಅದು ನಮ್ಗೆ ಗೊತ್ತಿಲ್ಲವ. ಕಂಡಿರೋದು ಮಾತಾಡ್ಬೇಕು ಇಲ್ದೋದೆಲ್ಲ ಮಾತಾಡೋಕೆ ನಮ್ಗೆ ಬರೋಕ್ಕಿಲ್ಲ. ಇವನು ಬರಲಿಲ್ಲ. 10-11 ಗಂಟೆ ಆದರೂ ಪತ್ತೇನೇ ಇಲ್ಲ. ಅವಳು ಯಾವ ಸೀರೆ ಉಟ್ಕೊಂಡು ಕೂತಿದ್ಲು ಅದೇ ಸೀರೆ ಕೂತಿದ್ಲು. ನಾನೇ ಅದೃಷ್ಟೆ ಹೋಗಿಲ್ಲ. ಹಂಗೆ ಯಾಕೆ ಹಿಂಗೆ ಆಡ್ತಿದ್ದಿ ನೀನು. ಹಿಂಗೆ ಆಡ್ರು ಚಂದವಾ. ಹೋಗವ ಹೋಗಿ ಊಟ ಮಾಡಿ ಮನೆಗೆ ಹೋಗು ಅವ್ನು ಬತ್ತೆ ಕೇಳ್ತೀವಿ ಅಂತ ಅಂದೆ. ಹಂಗಂದಮೇಲೆ ಇಲ್ಲ ನಾನು ಒಯ್ಕಿಲ್ಲ ನಾನು ನನ್ನ ಮನೆ ಕಳಕ್ಕೂಲ ನಾನು ಊಟ ಉಣ್ಣಕ್ಕೆ ಅಂತ ಕೂತಿದ್ಲು ಆಟ ಮಾಡ್ಕೊಂಡು. ಅದಾದ್ಮೇಲೆ ನಾನಂದೆ ಆಯಿತು ಹೋಗು ಅವ್ನು ಬತ್ತೆ ಕೂತ್ಕೊಂಡು ಏನಾರು ಕೇಳಿವೆ ಹೋಗಿ ಒಂಚೂರು ಉಂಡ್ಬಿಟ್ಟು ಮನೆಗೆ ಹೋಗು ಅಂತ ಕಳಿಸ್ದೆ. ಕಳಿಸಿದ ತಕ್ಷಣ ಒಂದು 5 ನಿಮಿಷ ಆಮೇಲೆ ಬಂದ 11 ಬಂದಮೇಲೆ ನಾನು ಚಂದ ಹೋಗ್ದೆ. ಇಷ್ಟೊತ್ತು ಗಂಟೆ ಎಲ್ಲಿ ಹೋಗಿಲ್ಲ ಏನಿಲ್ಲ ಎಂತ ಅಂತ. ಆಫೀಸಲ್ಲಿ ಕೆಲಸ ಇತ್ತು ಅದೇನೋ ಮೀಟಿಂಗ್ ಇತ್ತು ಅದಕ್ಕೆ ಲೇಟ್ ಆಯಿತು ಅಂತ ಅವನಂದ. ಹಂಗಂದ್ಮೇಲೆ ಇವಳು ಬಂದು ಬೋದ್ಲು. ಯಾಕೆ ಹಿಂಗೆ ಲೇಟ್ ಮಾಡ್ತಾಯಿದ್ದಿ ಏನು ಎಂತು ನನಗೆ ಗೊತ್ತು ನೀನು ಏನು ಮಾಡ್ತಾಯಿದ್ದಿ ಅಂತ. ಅದೇ ಮೊದಲು ಒಬ್ಬಳನ್ನ ಅದೇನು ಇದು ಮಾಡ್ಕೊಂಡಿತ್ತಿಲ್ವವ ಅವಳು ಕೊಟ್ಟು ಮಾತಾಡ್ತಾಳೆ ಅಂತ ಇವಳು ತಿರ್ಗವನ ಅವಳು ಆಫೀಸಿಗೆ ಬಂದಿದ್ದಾಳಂತೆ. ಇವನು ನಾನು ಮಾತಾಡ್ತೀರ ನಾನು ಅಂತ ಇವನು. ನಿಮ್ಗೆ ಹೆಂಗೆ ಅನ್ಸೋದಕ್ಕೆ ಮಾತಾಡ್ತಾವನೆ ಅನ್ಸೋದು ಮಾತಾಡಕ್ಕಿಲ್ಲ ಅನ್ಸೋದು. ಅವ್ವ ನನಗೆ ಗೊತ್ತಿಲ್ಲ ಕಣವ. ಇಲ್ಲ ಮಾತಾಡ್ತಿದ್ದಾನೋ ಇಲ್ಲ ಗೊತ್ತಿಲ್ಲ. ಮಾತಾಡೋದು ಬಿಟ್ಟನೋ ನನಗೆ ಗೊತ್ತಿಲ್ಲ. ನಾನು ಪತ್ತೆ ಮಾಡಬೇಕು. ಪತ್ತೆ ಮಾಡಿಬಿಟ್ಟು ರಾಜರಷ್ಟು ಹಿಡಿಬೇಕು ನಾವು ಮಾತಾಡಬೇಕು. ಅದು ಬಿಟ್ಬಿಟ್ಟು ನಾವು ಇಲ್ದೋದಾಗ ಹೇಳೋಕ್ಕೂ ಹಾಕಿಲ್ಲ ಬಿಡೋಕ್ಕೂ ಹಾಕಿಲ್ಲ. ಸರಿಯವ ಆಗ ನಾನೇನಂದೆ ಆಯಿತು ಸುಮ್ಕಿರು ನೋಡೋಲ್ಲ ಸುಮ್ಮನಿರು ಅಂತ. ನಾನು ಎಷ್ಟು ಸುಮ್ಮನಿರ್ಸಿದ್ರು ರಾತ್ರಿ
ಹೇಳಿದ್ಲು ಕೆಲಸ ಬಿಟ್ಬಿಟ್ಟು ಮನೆ ಕೂತ್ಕೋ, ಇಲ್ಲ ನೀನು ಇಲ್ಲಿರಬೇಕು, ಕೆಲ್ಸಕ್ಕೆ ಹೋಗಂಗಿಲ್ಲ, ನಾನು ಬೇಕು ಅಂದರೆ ಕೆಲ್ಸಕ್ಕೆ ಹೋಗಂಗಿಲ್ಲ, ನೀನು ಮನೇಲಿ ಇರಬೇಕು ಆರಂಭ ಮಾಡ್ಕೊಂಡು, ಇಲ್ವಾ ನಾನು ಬಿಟ್ಬಿಡು ನೀನು ಕೆಲ್ಸಕ್ಕೆ ಹೋಗು ಅಂತ ಹೇಳಿದ್ಲು. ಅಲ್ಲ ಕೆಲಸ ಯಾಕೆ ಬಿಟ್ಟಾರದಕ್ಕೆ, ಕೆಲಸ ಬಿಟ್ಬಿಟ್ಟು ಏನು ಮಣ್ಣು ತಿಂದಾಳ ಅಂತ ಕೂತ್ಕೊಂಡು ಹೇಳವ, ನೀನು ಕೆಲಸ ಇಲ್ಲ ನನ್ನ ಹಳ್ಳಿ ಮೈನ್ಗೆ, ಕೆಲಸ ಇಲ್ಲ ನನ್ನ ಹಳ್ಳಿ ಮೈನ್ಗೆ ಅನ್ಕೊಂಡು ಆಗೆಲ್ಲ ಅಷ್ಟೆಲ್ಲ ಇದು ಮಾಡ್ದಲ್ಲ, ಹೇಳಿ ನೀನೇ ಮಾಡೋದಕ್ಕೆ ಮಾಡಿ ಬಂಗವ. ಅದೇನೋ ಅಂತಿದ್ರಂತಾಗ ಆಯ್ತು ಕತೆ, ಕೆಲಸ ಬಿಟ್ಬಿಟ್ಟು ಕೂತ್ಕೊಂಡ್ರೆ ಹೊಟ್ಟೆಗೆ ಏನು ಮಣ್ಣು ತಿನ್ನಕದ ಹಂಗೆ ಹಂಗಂದೀವ. ಆಗ ರಾತ್ರಿನೇ ಅವನು ನನ್ನ ಕೆಲಸ ಬಿಡೋಕ್ಕಾಯ್ಕಿಲ್ಲ ಅಂತ ಅಂದ. ಸುಮ್ಮನಿರು ಬಿಡೋಕಾಯ ಕೆಲಸ ಬಿಟ್ಬಿಟ್ರೆ ಅದದ, ಆಗೆಲ್ಲ ಅಷ್ಟು ಕಷ್ಟಪಟ್ಟು ಈಗ ಸಂಬಳ ಜಾಸ್ತಿ ಮಾಡಾರೆ, ಪ್ರಮೋಷನ್ ಮಾಡಾರೆ, ಈಗ ಹೊಂಟೋಗ್ಬಿಟ್ರೆ ಅದದ ಸುಮ್ಕಿರು ಅಂತ ಅವನಂದವ. ಹಂಗ ಅಂದಿದ್ದಕ್ಕೆ ಇವಳು ಹಂಗಾರೆ ಬಿಡು ಮತ್ತೆ ನೀನು ಕೆಲಸನೇ ಮುಖ್ಯ ಆದ್ಮೇಲೆ ನಾನು ಹೋಯ್ತೀನಿ ನಾನು ಅಂದ್ಬಿಟ್ಟು ಅಷ್ಟೊತ್ತಿನಲ್ಲಿ ಬ್ಯಾಗ್ ತಗೊಂಡು ನಿಂತ್ಕೊಂಡು 11:30 ಎಲ್ಲೋದಿ ಹೋಗವ, ಎದ್ದು ಹೋಗು ಅಂದ್ಬಿಟ್ಟು ನಾನು ಹೇಳ್ಬಿಟ್ಟು ಮನಸ್ಕಂಡೆ ಬೇಡಗ ಅಂದ್ರೆ ಹೇಳ್ದೆ ಬುದ್ಧಿಯ, ಆ ಪಾಟಿ ಬುದ್ಧಿ ಹೇಳ್ದೆ. ಪಕ್ಕದಲ್ಲೇ ಮನೆಗಿಲ್ಲ ನಾನು ಓದ್ತಿಲ್ಲ, ಬೇಡಕನವ ಅಂದ್ಕೊಂಡು ಅಷ್ಟೆಲ್ಲ ಹೇಳ್ದೆ. ಎಷ್ಟು ಹೇಳಿದ್ರು ಕೇಳಲಿಲ್ಲ ಕಣ. ಹೋಯ್ತೀನಿ ನಾನು ಅಂದ್ಕೊಂಡು ರಾತ್ರಿನೇ ಹೋಯ್ತೀನಿ ಕಣತೆ ನಾನು ಒಂದು ಅಷ್ಟೊಂದು ಹೇಳಿದ್ರು ಅವ್ರಿಗೆ, ನಾನು ಬೇಡ್ದೋದ್ಮೇಲೆ ನಾನು ಇದಕ್ಕೆ ನಾನು ಹೋಯ್ತೀನಿ ಅಂತ ಅಂದ್ಲಲ್ಲ. ಆಗ ನಾನು ಬೇಡಕ ಸುಮ್ಕಿರೋಬಿಟ್ಟು ಮನೆಗಿದೆ ಓಡ್ ಬಂದು ನಾನು ನಿದ್ದು ಬಂದ್ಬಿಡ್ತು. ಬೆಳಗ್ಗೆ ನಿದ್ದೆ ಮಾಡ್ತೀವಲ್ಲ, ಬೆಳಗಿನ ಜಾದ ನಿದ್ದು ಬಂದ್ಬಿಟ್ಟಿತ್ತು ಮನೆಗಿದೆ. ಅಷ್ಟು ಕವಿತಾ ಓಡ್ ಬಂದ್ಲು, ಅತ್ತೆ ಸೋಮೆ ಹೋಯ್ತಾವಳೆ ಕಣತೆ ಅಂತ. ನಾನು ಎದ್ದ ಬಿದ್ದ ಓಡೋದೆ, ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ಲು. ಬವ್ವ ಅಂತ ಆ ಪಾಟಿ ಹಿಂಸೆ ಮಾಡಿದೆ. ನಾನು ಬರೋಕಿಲ್ಲ ಕಂಡ್ರತೆ ನಾನು ಅಂದ್ಬಿಟ್ಟವ ಓದ್ಲು ಕಣವ. ಇಷ್ಟು ಮಾತ್ರ ಗೊತ್ತಿರೋಷ್ಟು ಹೇಳ್ಬೋದು, ಹೊತ್ತು ಗೊತ್ತಿಲ್ಲದು ಏನೋ ಹೇಳ. ನಾನು ಸೊಸೆದ್ನು ನಾನು ತಪ್ಪನಕ್ಕಿಲ್ಲ, ಅವನು ನಾನು ಸರಿ ಅನ್ನಕ್ಕಿಲ್ಲವ. ಏನು ಮಾಡಿ ಜಾನಕಿ ಹೇಳು ನೀನೇ. ಸರಿ ಅದಕ್ಕೆ ಆಯಿತು, ನೋಡ್ತೀನಿ ವಿಚಾರಿಸ್ತೀನಿ ಏನಂದಳು, ಹೇಳ್ತೀನಿ ಸುಮ್ಕಿರಿ. ಮಾತಾಡ್ಬಿಟ್ಟು ಏನಂದಳು ಕೇಳ್ಕೊಂಡು ಹೇಳ್ತೀನಿ ನಾನು. ಇರಲಿ ಸುಮ್ಕಿರಿ ಅತ್ತಾಗ ಒಂದು 4 ದಿವಸ ಏನು ಮಾಡೋಕ್ಕದ್ದು. ಬತ್ತೀನಿ ಅಂದಮೇಲೆ ಗೊತ್ತು ತಾನೆ, ಬಂದ್ಬಿಡ್ಬೇಕು ಆ ಸಮಯಕ್ಕೆ. ಅದೇ ಯಾಕಿಂಗ್ ಮಾಡ್ತು ಹೇಳ್ತೀನಿ ಬಿಡೋದ್ಕಿನ ಏನು ಮಾಡೋಕ್ಕದ್ದು. ನಮ್ಮ ಮನೆ ಬರೋ ಸರಿ ಇಲ್ದೋದಾಗ ಏನು ಮಾಡೋಕ್ಕಾಯ್ಕಿಲ್ಲ. ಬೇಜಾರು ಮಾಡ್ಕೊಬೇಡ ಸುಮ್ಮನೆ. ನಾನು ಏನೋ ಜನಕಿ ನಾನು ಏನು ಮಾಡಾನೆ, ಅವರಿಬ್ರು ಗಂಡ ಹೇಳ್ತೀನಿ ಮಧ್ಯದಲ್ಲಿ ಹೊಂದಾಣಿಕೆ ಬರ್ಲಿಲ್ಲ ಅಂದ್ರೆ ನಾನು ಜವಾಬ್ದಾರಿ ಅವ. ಅಯ್ಯೋ ನಿಮ್ಮನ್ನ ದೂರ ಹೋದರೆ ಸರಿಯಾದ ಬಿಡೋದಕ್ಕೆ ಬುಡಿ ಆಯ್ತು. ಬಂದ್ಲ ಈಗ ತಾನೇ ಬಂದ್ಲು, ಬ್ಯಾಗ್ ಹಿಡ್ಕೊ ಬಂದ್ಲಲ್ಲ, ನನಗೆ ಗಾಬರಿ ಹಿಡ್ದೋಯ್ತು. ಏನೋ ಎಂತೋ ಅಂತವ ಮಾತಾಡ್ಬಿಟ್ಟು ನಾನು ಮಾಡ್ತೀನಿ ಬಿಡಿ. ಬೇಕಾದ್ರೆ ಒಂದು 2-3 ದಿವಸ ಇರಲಿ ಸುಮ್ಮನಿರು. ದೂರದಲ್ಲಿದ್ದಾಗಲೇ ಗೊತ್ತಾಗೋದವ್ರಿಗೆ ಒಂದು 3 ದಿವಸ ಅಂದ್ರೆ ಒಂದು ವಾರನೇ ಇರಲಿ. ನೀನು ಏನು ಮಾತಾಡಕ್ಕೆ ಹೋಗ್ಬೇಡ, ಈಗ ಸುಮ್ಮನಿರು, ಒಂದು 2 ದಿವಸ ಕಳೀರಿ. ಸರಿ ಕಣದಕ್ಕೆ ನಾವೇ ಮಾತಾಡ್ಕೊತಿದ್ದ ನಿಮ್ಮ ತಮ್ಮನೂ ಯಾಕೆ ನೋಡಂಗಾಗದೆ, ಸೋಮ್ಯನ ಹೋಗಿ ನೋಡ್ಕೊಬರೋದ ಕಣಮಿ ಅಂತ ಅವ್ರಂಗಂದ್ರು. ನಡೀರಿ ಮತ್ತು ನಾನು ಬರ್ತೀನಿ ಅಂತ ನಾನು ಮಾತಾಡ್ತಾ ಕುಂತೀವಿ. ಅಷ್ಟೊತ್ತು ಬಂದು ಬ್ಯಾಗ್ ಹಿಡ್ಕೊಂಡು ನನ್ನ ಜೀವನೇ ಓದಂಗಾಯ್ತು ಕಣದಕ್ಕೆ. ತಲೆಗೆಡ್ಸ್ಕೊಬೇಡ ಸುಮ್ಮನಿರವ, ತಲೆಗೆಡ್ಸ್ಕೊಬೇಡ ಸುಮ್ಮನಿರು. ಹಂಗಲ್ಲ ಕಣದಕ್ಕೆ ಸಾಲ್ತಿಗೆ ಬಸ್ರಿ ಉಂಡನೆ ತಿಂದನೆ ಇವಳು ಚಿಂತೆ ಮಾಡ್ಕೊಂಡು ಕುತ್ಕೊಂಡಾಗ ಹೊಟ್ಟೆಲಿರೋ ಮಗಿನ ಪರಿಸ್ಥಿತಿ ಏನದಕ್ಕೆ, ಹೊಟ್ಟೆಲಿರೋ ಪರಿಸ್ಥಿತಿ ಏನು, ಹೊಟ್ಟೆಲಿರೋ ಮಗಿನ ಪರಿಸ್ಥಿತಿ ಜಕ್ಕನವ ನಿಜ. ನಿನ್ನ ಮಾತು ನಿಜ. ಊಟ ಗೀಟ ಈಗ ಕೊಡೋಗಿ ಹೋಗಿ ಕೊಡೋಗು, ಆಮೇಲೆ ಮಾಡುವೆ ಮಾಡ್ತೀನಿ ಕಡೆ ಮೇಲೆ ಹೋಗು ಊಟ ಕೊಡೋಗು. ಸರಿ ಅದಕ್ಕೆ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.